ನೋಡಿ, ರಾಜಕಾರಣಿಗಳು ಕೆಲವೊಂದು ಸಂದರ್ಭದಲ್ಲಿ ಎಂತೆಂಥ ಪ್ರಶ್ನೆಗಳನ್ನು ಹುಟ್ಟಾಕ್ಬಿಡ್ತಾರೆ ಅಂತಂದರೆ, ಯುಟಿ ಖಾದರ್ ಇವತ್ತೊಂದು ಪ್ರಶ್ನೆ ಹುಟ್ಟಾಕಿದ್ದಾರೆ. ನೋಡಿ, ಹಿಂದೆ ನಾನು ವಿಪಕ್ಷದ ಉಪನಾಯಕನಾಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಬೆದರಿಕೆ ಕರೆಗಳು ಬಂದಿದ್ವು. ತನ್ವೀರ್ ಸೇಠ್ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಮುಂದಿನ ಪಾರಿ ನೆಕ್ಸ್ಟ್ ಲಿಸ್ಟಲ್ಲಿ ನೀನಿದೆಯಾ ಅಂತ ಕೆಲವರು ಬೆದರಿಕೆ ಒಡ್ಡಿದ್ರು ಅನ್ನುವಂಥ ಬಾಂಬನ್ನು ಹಾಕಿದ್ದಾರೆ ಯುಟಿ ಖಾದರ್. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಯ್ಯೋ, ಅದೇನು ಹೊಸದಲ್ಲ ಬಿಡಿ, ನನಗೂ ಕೂಡ ಹಿಂದೆ ಈ ರೀತಿ ಹಲವಾರು ಬೆದರಿಕೆ ಕರೆಗಳು ಬಂದಿವೆ ಅಂತ ಖುದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಜಗದೀಶ್ ಶೆಟ್ಟರ್ ಭಾಳ ಸ್ವಾರಸ್ಯಕರವಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮಗೆ ಯಾರು ಬೆದರಿಕೆ ಹಾಕೋಕ್ಕೆ ಸಾಧ್ಯ ಮುಖ್ಯಮಂತ್ರಿಗಳೇ? ನೀವು ಪೊಲೀಸ್ ಆಫೀಸರ್ನೇ ವೇದಿಕೆ ಮೇಲೆ ಕರೆಸಿ ನೀವು ಕೈ ಎತ್ತಿರಿ, ನಿಮಗೆ ಯಾರಾದರೂ ಬೆದರಿಕೆ ಒಡ್ಡಕ್ಕೆ ಸಾಧ್ಯನಾ ಅಂತ ಕೇಳಿದ್ದಾರೆ. 3 ಜನ ನಾಯಕರು ಏನು ಮಾತಾಡಿದ್ದಾರೆ ಬನ್ನಿ ತೋರಿಸ್ತೀವಿ. ನಮಗೆ ಈ ಹಿಂದೆ ಪ್ರತಿಪಕ್ಷ ಸ್ಥಾನದ ಉಪನಾಯಕರಾಗಿದ್ದ ಸಂದರ್ಭದಲ್ಲಿ ಆವಾಗ ಬೇರೆ ಬೇರೆ ಉದ್ಯೋಗ ಬೆದರಿಕೆ ಕೆಲವೊಂದು ಕಾರಣಕ್ಕೆ ಬಂದಿತ್ತು. ತನ್ವೀರ್ ಸೇಠ್ಗೆ ಅಟ್ಯಾಕ್ ಆದಾಗ ಆ ಲೀಸ್ಟ್ನ ನಾವು ಕೂಡ ಇದ್ದೇವೆ ಅಂತೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ನವ್ರು ಮಾಹಿತಿ ಎಲ್ಲ ಕೊಟ್ಟಿದ್ದರು. ಸರ್ಕಾರದ ಆವಾಗಿನ ಸರ್ಕಾರ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು, ವಿಶೇಷ ಬದ್ಧತೆಯನ್ನು ಕೂಡ ಒದಗಿಸಿದರು. ತದನಂತರ ನನಗೆ ಯಾವುದೇ ಬಹುಶಃ ಇವತ್ತು ಬರಲಿಲ್ಲ. ಸೊ ಅದು ಮೊನ್ನೆ ಕೇಳಿ ಆಗ ನಾನು ಹೇಳಿ ಹಿಂದಿನದು ಬಂದಂಥ ವಿಚಾರ. ಇಲ್ಲ ಇಲ್ಲ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ, ಏನು ಮಾಡೋಕ್ಕಾಗಲ್ಲಯ್ಯ. ಅದಕ್ಕೆ ಪೊಲೀಸ್ನವ್ರಿಗೆ ತಿಳಿಸಿದ್ದೀವಿ. ಯಾರು ಬೆದರಿಕೆ ಕರೆ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ. ಹೌದು, ನನಗೂ ಬಂದಿದೆ. ಅವರ ಬೇರೆಯವ್ರಿಗೆ ಎದುರಿಸಾಕತ್ತಾರೆ. ಅವ್ರಿಗೇನು ಬೆದರಿಕೆ ಕರೆ ಬರ್ತಾವೆ? ಮೊನ್ನೆ ACP ಅಡಿಷನಲ್ SP ಹೊಡ್ಯಾಕೆ ಕೊಟ್ಟಿದ್ರು ಅವರು. ಇನ್ನು ಅವ್ರಿಗೇನು ಯಾರು ಬೆದರಿಕೆ ಹಾಕ್ತಾರೆ ಅವರು? ನನಗೆ ಅರ್ಥ ಆಗೋದಿಲ್ಲ. ಅವ್ರು ಬೆದರಿಕೆ ಹಾಕ್ತಾರೆ ಅಂದರೆ ಸಿದ್ದರಾಮಯ್ಯ ಎದುರಿಸ್ತಾರೆ. ಅವ್ರು ಬೆದರಿಕೆ ಯಾರು ಹಾಕಿದ್ರು ಬಿಡೋದಿಲ್ಲ ಅವ್ರಿಗೆ. ಮತ್ತು ಅವ್ರು ಕರೆಸಿ ಹೊಡೆದ್ರು ಅವರು ಯಾರು ಬೆದರಿಕೆ ಹಾಕಿದವ್ರಿಗೆ. ಅದ್ರಾಗೇನು ಅರ್ಥನೇ ಇಲ್ಲ ಅದಕ್ಕೆ.